2026ರಲ್ಲಿ ನಡೆದಂತಹ ಪಂಚರಾಜ್ಯ ಚುನಾವಣೆಯಲ್ಲಿ ಕುತೂಹಲ ಮತ್ತು ಹೆಚ್ಚು ಗಮನ ಸೆಳೆದಂತ ರಾಜ್ಯ ಅಂದ್ರೆ ಅದು ಪಶ್ಚಿಮ ಬಂಗಾಳ ಅಂತ ಹೇಳಿದ್ರೆ ತಪ್ಪಾಗಲ್ಲ. 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಆಳ್ವಿಕೆಯಲ್ಲಿ ಇದ್ದಂತ ಪಶ್ಚಿಮ ಬಂಗಾಳವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಬಿಜೆಪಿ ಬಹಳ ವರ್ಷಗಳಿಂದ ಪ್ರಯತ್ನ ಮಾಡುತ್ತಲೇ ಇತ್ತು ಮತ್ತು ಇನ್ನೂ ಕೆಲವು ಮೂಲಗಳ ಪ್ರಕಾರ ಬಿಜೆಪಿಗೆ ಇದು ಕೊನೆಯ ಅವಕಾಶ ಕೂಡ ಆಗಿತ್ತು. ಏಕೆಂದರೆ ಅಲ್ಲಿ 27% ಮುಸ್ಲಿಮರಿದ್ದರೆ ಟಿಎಂಸಿ ಸರ್ಕಾರ ಬಾಂಗ್ಲಾದೇಶದ ಮುಸಲ್ಮಾನರಿಗೆ ಮತ್ತು ರೋಹಿಂಗ್ಯಾಗಳಿಗೆ ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ಕೊಟ್ಟು ತಮ್ಮ ಮತದಾರರನ್ನು ಹೆಚ್ಚು ಮಾಡಿಕೊಳ್ಳುತ್ತಿದೆ ಎಂಬ ಆರೋಪ ಕೂಡ ಬಿಜೆಪಿ ಮಾಡ್ತಾ ಇತ್ತು. ಹಾಗಾದ್ರಿಂದ ಬಿಜೆಪಿಗೆ ಗೆಲ್ಲಲೇಬೇಕೆಂಬ ಅನಿವಾರ್ಯ ಕೂಡ ಇತ್ತು. ಹೀಗಾಗಿ ಎರಡೂ ಪಕ್ಷಗಳ ನಡುವೆ ಯುದ್ಧದ ರೀತಿಯ ವಾತಾವರಣ. ಯಾಕಂದರೆ ಈ ಬಾರಿಯ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ 2.4 ಲ್ಯಾಕ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಡಿಪ್ಲಾಯ್ಡ್ ಮಾಡಲಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಎಂದರೆ ಅಲ್ಲಿನ ಜನ ವೋಟ್ ಮಾಡೋದಕ್ಕೂ ಕೂಡ ಹೆದರ್ತಾ ಇದ್ರು. ಯಾಕಂದ್ರೆ ಕೆಲವೊಂದು ಪೋಲಿಂಗ್ ಬೂತ್ಗಳಲ್ಲಿ ನಾವು ಬಿಜೆಪಿ ವೋಟ್ ಮಾಡ್ತೀವಿ ಅಂತ ಗೊತ್ತಾದ್ರೆ ಅವ್ರನ್ನ ಹೊಡಿತಾ ಇದ್ರು. ಅವರನ್ನ ವೋಟಿಂಗ್ ಡೇ ಹೊರಗಡೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ಅವ್ರ ಜೊತೆ ಹಿಂಸಾತ್ಮಕ ಕೃತ್ಯಗಳನ್ನ ಮಾಡ್ತಾ ಇದ್ರು. ಚುನಾವಣೆ ಯಂತ್ರದ ಬಟನ್ ಮೇಲೆ 10 ಹಾಗೂ ಸೆಂಟ್ಗಳನ್ನ ಹಾಕುವುದು, ಬಿಜೆಪಿ ಕ್ಯಾಂಡಿಡೇಟ್ ಬಟನ್ ಮೇಲೆ ಟಿಕ್ಸೋ ಟೇಪ್ ನಿಂದ ಮುಚ್ಚಿ ಯಾರು ಅವ್ರಿಗೆ ವೋಟೇ ಹಾಕಬಾರ್ದು ಹಾಗೆ ಕೂಡ ಮಾಡ್ತಾ ಇದ್ರು ಕೆಲವೊಂದು ಕಡೆ. ಒಟ್ಟಿನಲ್ಲಿ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಅವ್ರು ಮಾಡಿದ್ದೇ ರಾಜಕೀಯ ಅನ್ನೋ ಹಾಗೆ ನಡೆದಿತ್ತು. ಹೀಗಾಗಿ ಈ ಬಾರಿ ಶಾಂತಿಯುತವಾದ ಚುನಾವಣೆಯನ್ನು ಮಾಡಬೇಕು ಅಂತ 2.4 ಲ್ಯಾಕ್ CRPF ಬಂದಿಳಿದಿತ್ತು. ಅದೇ ರೀತಿ ಈ ಬಾರಿಯ ಚುನಾವಣೆ ಬಹಳ ಶಾಂತ ರೀತಿಯಿಂದ ನಡೀತು. ಅಲ್ಲಲ್ಲಿ ಸಣ್ಣ ಘಟನೆಗಳು ನಡೆದರೂ ಮೇಜರ್ ಪ್ರಾಬ್ಲಮ್ ಏನೂ ಆಗಲಿಲ್ಲ. ಇನ್ನು ಮಮತಾ ಬ್ಯಾನರ್ಜಿಯ ಸೋಲಿನ ವಿಷಯಕ್ಕೆ ಬರುವುದಾದ್ರೆ ಮುಖ್ಯವಾಗಿ 6 ಕಾರಣಗಳು ಕಂಡು ಬರುತ್ತವೆ. ಅದರಲ್ಲಿ ಮೊದಲನೆಯದು ಆಂಟಿ ಇನ್ಕಂಬೆನ್ಸಿ. ತೃಣಮೂಲ ಕಾಂಗ್ರೆಸ್ ಸತತ 15 ವರ್ಷಗಳಿಂದ ಆಡಳಿತ ನಡೆಸಿದ್ದರಿಂದ ಮತದಾರರಲ್ಲಿ ಒಂದು ರೀತಿಯ ಆಯಾಸ ಉಂಟಾಗಿತ್ತು. ಬದಲಾವಣೆ ಬೇಕೆಂಬ ಬಯಕೆಯು ಬಿಜೆಪಿಯ ಪರವಾಗಿ ಮತ ಬೀಳಲು ಪ್ರಮುಖ ಕಾರಣವಾಯಿತು. ಎರಡನೆಯದು ಸುವೇಂದು ಅಧಿಕಾರಿಯ ಪ್ರಬಲ ಸ್ಪರ್ಧೆ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಯ ವಿರುದ್ಧ 15,000ಕ್ಕೂ ಹೆಚ್ಚು ಮತಗಳಿಂದ ಜಯಗಳಿಸಿದರು. ಈ ಹಿಂದೆ ನಂದಿಗ್ರಾಮದಲ್ಲೂ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿದ್ದ ಅವರು ಟಿಎಂಸಿ ವಿರೋಧಿ ಮತಗಳನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾದರು. 3. ಆರ್ಜಿಕರ್ ಆಸ್ಪತ್ರೆ ಪ್ರಕರಣ. 9th ಆಗಸ್ಟ್ 2024ರಲ್ಲಿ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ನಡೆದಂತಹ 31 ವರ್ಷದ ಮಹಿಳೆಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣವು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದು ಸರ್ಕಾರದ ವಿರುದ್ಧ ಸಾರ್ವಜನಿಕರಲ್ಲಿ ನಕಾರಾತ್ಮಕ ಭಾವನೆಯನ್ನು ಮೂಡಿಸಿತ್ತು. 4ನೇದು ಭ್ರಷ್ಟಾಚಾರ ಆರೋಪಗಳು. ಟಿಎಂಸಿ ಸರ್ಕಾರದ ವಿರುದ್ಧ ಕೇಳಿ ಬಂದ ಸಾಲು ಭ್ರಷ್ಟಾಚಾರದ ಆರೋಪಗಳು ಮತ್ತು ಸ್ಥಳೀಯ ಮಟ್ಟದಲ್ಲಿ ಬೆದರಿಕೆ ಸಂಸ್ಕೃತಿಯ ಬಗ್ಗೆ ಇದ್ದ ಸಮಾಧಾನವು ಮತದಾರರನ್ನು ಆಡಳಿತ ಪಕ್ಷದಿಂದ ದೂರ ಮಾಡಿತು. 5. ಬಿಜೆಪಿಯ ಬಲಿಷ್ಠ ತಳಮಟ್ಟದ ಸಂಘಟನೆ. ಬಿಜೆಪಿ ಬೂತ್ ಮಟ್ಟದಲ್ಲಿ ತನ್ನ ಸಂಘಟನೆಯನ್ನು ಬಲಪಡಿಸಿತು. ಭವಾನಿಪುರದಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿ ವಾರ್ಡ್ನಲ್ಲಿ ವ್ಯವಸ್ಥಿತವಾಗಿ ಪ್ರಚಾರ ನಡೆಸಿದ್ದು ಮಮತಾ ಅವರ ಮತ ಹಂಚಿಕೆ ಕುಸಿಯಲು ಕಾರಣವಾಯಿತು. 6. ಮತ ಹಂಚಿಕೆಯ ಕುಸಿತ. ಹಿಂದಿನ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಮಮತಾ ಬ್ಯಾನರ್ಜಿ ಅವರ ಮತ ಹಂಚಿಕೆ ಗಮನಾರ್ಹವಾಗಿ ಇಳಿಕೆಯಾಯಿತು. ಮೂಲಗಳ ಪ್ರಕಾರ ಭವಾನಿಪುರದಲ್ಲಿ ಅವರ ಮತದ ಪ್ರಮಾಣ 72ರಿಂದ 42% ಕುಸಿದಿದೆ. ಈ ಸೋಲಿನ ನಂತರ ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆ ನೀಡಲು ನಿರಾಕರಿಸಿದರು ಮತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಿತೂರಿ ನಡೆದಿದೆ ಎಂದು ಆರೋಪ ಕೂಡ ಮಾಡಿದರು. ಸದ್ಯಕ್ಕೆ ಸುವೇಂದು ಅಧಿಕಾರಿ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಕೆಲವರು ಟಿಎಂಸಿ ಸೋಲೋದಕ್ಕೆ SIR ಕೂಡ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಯಾಕಂದ್ರೆ 90 ಲ್ಯಾಕ್ ವೋಟರ್ಸ್ ಎಕ್ಸ್ಕ್ಲೂಡೆಡ್ ಬೈ SIR. ಈ ಎಲ್ಲ ಕಾರಣಗಳಿಂದ ಈ ಬಾರಿಯ ಚುನಾವಣೆ ಟಿಎಂಸಿ ಸೋತೋಯ್ತು ಅಂತ ಹೇಳ್ತಾರೆ. ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.